ವ್ಯೂ ತತ್ತ ಹಿಂಗೈತೆ ನೋಡಿ ವ್ಯೂ. ಈಗ ಎದುರುಕತ್ತಿದೆ ಎಗ್ರು ಹುಡುಗಿರು ನೋಡಕ್ಕೆ ಬಂದವನೇ ಕಚಡನ ನಮ್ಮ ಮಗ. ನನ್ನ ಬರಬೇಡ ಅಂದ್ಬಿಟ್ಟು ಇವನೇ ಬಂದವನೇ ಹುಡುಗಿರು ನೋಡ್ಕೊಬಿಡವ ಅಂತ ನೋಡಿ ಹೆಂಗವನೇ. ಇಲ್ಲಿ ನೋಡಿದ್ವಿ ಒಂದ್ಸರಿ ನೋಡಿದ್ವಿ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್. ಇವಾಗ 5:30 ಇವಾಗ ಎದ್ದಿದ್ದೀನಿ. ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು. ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ಹೇಳ್ತೀನಿ. ಫಸ್ಟು ಫ್ರೆಶ್ ಅಪ್ ಆಗೋಲ್ಲ ಗೈಸ್. ಇವಾಗ ಜಾಕೆಟ್ ತೊಗೊಳೋದ, ಚಳಿ ಐತೆಲ್ಲ ರೈಡ್ ಮಾಡೋಕ್ಕೆ ಆಗೋಲ್ಲ. ಈ ಜಾಕೆಟ್ ಇದ್ರೆ ಆರಾಮ್ಸೆ ರೈಡ್ ಮಾಡ್ಬೋದು. ಇವತ್ತು BR ಹಿಲ್ಸ್ಗೆ ಹೋಗ್ತಾಯಿದ್ದೀವಿ. ಈ ಪ್ಲ್ಯಾನು ಎಷ್ಟು ದಿನದಿಂದ ಹೋಗ್ಬೇಕು ಅಂದ್ಕೊಂಡಿತ್ತು, ಹೋಗೋಕ್ಕೆ ಆಗಿರಲಿಲ್ಲ. ಇವಾಗ ಹುಡುಗರು ಬರ್ತವ್ರೆ. 2 ಗಾಡೀಲಿ ಹೋಗ್ತಾಯಿದ್ದೀವಿ, ಒಂದು ಗಾಡೀಲಿ ಇಬ್ಬರು. ಇವಾಗ 6:30 ಹತ್ತತ್ರ ಆಗ್ತಿದೆ. ಇವಾಗ ಬಿಡಬೇಕು. ಒಂದು ಫೋನ್ ಹಾಕೋದ, ಇನ್ನೂ ಬಂದಿಲ್ಲ ಮನೆ ಹತ್ರ. 1 eternity later. 6:30 ಅಂದ್ಬಿಟ್ಟು ಈ ಕಚಡ ನನ್ನ ಮಗ 7 ಗಂಟೆಗೆ ಬಂದವನೇ. ನಿನ್ನ ಮಕ ಅಲ್ಲ. ಇವಾಗ ಫ್ಯೂಲ್ ಅಪ್ ಮಾಡ್ಸೋಕೆ ಬಂದಿದ್ದೀವಿ. ಎಲ್ಲೋಗಾರ ಅಂತ ಕರಿ ಇಲ್ಗ. ಈ ವೈಕ್ಲನ್ನು ಕರ್ಕೊ ಹೋಗೋದೇ ದೊಡ್ಡ ವಿಚಾರ. ಈ ಚಿಕ್ಕ ಹುಡುಗರ ಜೊತೆ ಆಟ ಆಡೋದು ತುಂಬ ಕಷ್ಟ ಇದೆ. ಬರ್ಲಕ್ಕಣ ನನಗೆ ಇದು ಹೆಂಗ್ ತೆಗಿಯಕ್ಕೆ ಬರಲ್ಲ. ಇದು ತೆಗಿಯೋಕ್ಕೆ ಬರಲ್ಲ ಕಣ. ಪ್ರಾಮಿಸ್ ತೆಗಿಯಕ್ಕೆ ಬರಲ್ಲ ನನಗೆ. ಈ ಥರ ಚಳಿ ಐತೆ. ಚಳಿ ಆಗ್ತಿಲ್ವಾ? ಯಾಕೆ ಬಂದಲ್ಲ ಲೇಟಾಗಿ ಆರಾಮಾಗಿ ಎದ್ದು ನೀಟಾಗಿ ಮಲ್ಕೊಂಡು 6 ಗಂಟೆವರೆಗೆ ಬಂದರೆ ನಮ್ದು 5:30 ಇದ್ದಾಳ್ಸೋಣ. ನೀನು ಯಾಕೆ ಎದುರ್ಕತ್ತೀಯ ಅಂತ ನಾನು ಅಲ್ಲೆಲ್ಲ ಹೆಂಗೆ ಎದುರ್ಕತ್ತೆ ನೋಡು. ಹಾಕ್ಬೇಡ ಏರಿಕೆ ಡಿಲೀಟ್ ಮಾಡಿಸ್ತೀನಿ. ಗೈಸ್ ಏನಂತಾನೆ ಅಂದರೆ ಇವನು ಹಾಕಿದ್ರೆ ನನ್ನ ವಿಡಿಯೋ ಮಿಲಿಯನಲ್ಲಿ ಓಡುತ್ತಂತೆ. ನಿನ್ನ ಮುಖ ಒಂದ್ಸರಿ ತೋರಿಸು. ಒಂದ್ಸರಿ ತೋರಿಸ್ಬಿಡಪ್ಪ. ನಾನು ಹಾಕಲ್ಲ, ನೀನು ಒಂದ್ಸರಿ ತೋರಿಸ್ಬಿಡು. ಈ ಮುಖ ಮಿಲಿಯನ್ ಓಡುತ್ತಾ. ಗೈಸ್ ಹಿಂಗೆ ಗಾಡೀಲಿ ಹೋಗ್ತಾ ಇದ್ವಿ. ನವಿಲ್ ಬಂದೈತೆ. ಇಲ್ಲೊಂದು ನೋಡೋದ ಅಂದ್ಬಿಟ್ಟು ಈ ಸೈಡ್ ಬಂದ್ವಿ. ಈ ಓಡ್ತೈತೆ ಫುಲ್ಲು ಸ್ಪೀಡಾಗೆ. ನೀನು ಮಾತ್ರ ಓಡಿಸ್ಬೇಡಪ್ಪ. ನಾನು ವಾಪಸ್ ಮನೆಗೆ ಹೋಗ್ಬೇಕು. ತೀರಿಸ್ಬಿಟ್ಟು ಆಮೇಲೆ ನಮ್ಮ ಇರೋ ಬಿದೋ. ಇವನು ಓಡ್ಸಕ್ ಬರಲ್ಲ ಇವನಿಗೆ. ಈಗ ಕಲ್ತ್ಕೊಂಡವನೇ ಇರೋ ತಮಾಷೆ. ನನ್ನ ಮಗನಿಗೆ ನನ್ನೇ ಓಡಿಸ್ತಾ ಇದ್ಯಾ? ಹಿಂದೆ ಬಾ ಮಾಡ್ತೀನಿ. ಚಡನ ನಮ್ಮ ಮಗ. ಹಿಂದೆ ಬಾ ಮದೇಶ್. ಹಿಂದೆ ಬರೋ ಮದೇಶ್. ಗೊತ್ತು ನೀನು ಹೆಂಗಿದ್ಯಾ ಅಂದ್ರೆ ಹೆಲ್ಮೆಟ್ಗೂ ನಿನ್ಗುವೆ ಅವಸ್ಕೋಬೇಡ. ಜನ ಎದುರ್ಕತ್ತವ್ರು ಹಿಡ್ಕೋ ಅಲ್ಲಿ. ಕಾಯಿಸಿ ಇವಾಗ ತಿಂಡಿಗೆ ನಿಲ್ಸಿದ್ದೀವಿ. ಇಲ್ಲೆಲ್ಲ ಸಿಗೋದೆ ಎಲ್ಲ ಹೋಟೆಲ್ಗಳು ದೂರ ಫುಲ್ ಎಲ್ಲ ದೂರ. ಇಲ್ಲಿಂದ ಇನ್ನೂ ಮುಂದ್ಗಡೆ ಐತೆ ಕಿಲೋಮೀಟ್ರು. ಒಂದು 11 ಕಿಲೋಮೀಟ್ರ್ ಹೋಗ್ಬೇಕು ಹೋಟ್ಲಿಗೆ. ಯಾಕೆ ನಗ್ತಾ ಇದೆಯಾ? ಇವಾಗ ಒಂದು ಹೋಟೆಲ್ ನಿಲ್ಸಿದ್ದೀವಿ. ಈ ಹೋಟ್ಲಲ್ಲಿ ಐತೆ ನೋಡೋಣ. ಈ ಥರ ಯಾವ್ದಾವುದೋ ಮುಚ್ಚೋಗಿರೋ ಹೋಟ್ಲಿಗೆಲ್ಲ ಕರ್ಕೊಬತ್ತಿಯಲ್ಲ ನೀನು. ನೀನೇನಲ್ಲ ಅಮ್ಮಗ ಒಂದು ಮಾತು ಕೇಳ್ಕೊಂಡು ಅದು ಯಾವ್ದಾವುದೋ ಮಡಿಲು ಹೋಟೆಲ್ ಕರ್ಕೊಬಂದು ಐಸಿ ಹೋಟೆಲ್ ಮುಚ್ಚೋಗೈತಿ. ಹೋಟ್ಲಿಗೆ ಕರ್ಕೊಬಂದವ್ರು ಇವರು. ಇವ್ನು ನಗು ತಡೆಯೋಕ್ಕಾಯ್ತಲ್ಲ. ಇದೇನು ನೋಡ್ತಾ ಇದ್ದೀವಿ ಇವಾಗ. 11 ಕಿಲೋಮೀಟ್ರಲ್ಲಿ ಆಗಲ್ಲ ಕಣಲ್ಲ. ಅಷ್ಟೊತ್ತು ಸುಸ್ತಾಗಿ ಬಿದ್ದೋಗಿರ್ತೀನಿ ನನ್ನ ಗಾಡಿನೇ. ಇರೋದು ಯಾವುದೋ ಇನ್ನೊಂದು ಐತೆ. ನೀನು ನಮಸ್ಕೋಬೇಡ ಪಪ್ಪ. ನೀನು ಹಂಗೆ ಅದು ತೆಗಿಯಲ್ಲ. ನಮಸ್ಕೋಬೇಡ ಫಸ್ಟ್ ಆಫ್ ಆಲ್. ಎಷ್ಟು ದೂರ ಇದು? 32 ಮಿನಿಟ್ಸ್. ಮಾಮೂಲಿ BR ಹಿಲ್ಸ್ ಹತ್ರ ಇದು. ಎಷ್ಟು 32 ಮಿನಿಟ್ಸ್ ತೋರಿಸ್ತೈತೆ. ಎಷ್ಟು ಕಿಲೋಮೀಟ್ರ್ ಹೇಳು? ಕಿಲೋಮೀಟರ್ ಹೇಳು. ಬಿಳಿಗಿರಿ ರಂಗನ ಬೆಟ್ಟ ಕಡೆ ಸೈಡು. ಅಲ್ಲಲ್ಲ ಕಿಲೋಮೀಟರ್ ಎಷ್ಟು ಹೇಳು? BR ಹಿಲ್ಸ್ ಬೇಡ. ನಾನು ನೀರು ಕುಡ್ಕತೀನಿ ನಡಿಯಪ್ಪ. ಒಂದು ವಾಟರ್ ಬಾಟ್ಲು ತಗೊಂಡು 1 ಲೀಟ್ರ್ ನೀರು ಕುಡ್ಕೊಂಡ್ರೆ ಸರಿ ಹೋಯ್ತದೆ. ನಡೀಲಿ ಎತ್ಕೊಳ್ಳಿ. ಇದು ಎತ್ಕೊಳ್ಳೋ. ನನ್ನ ಈ ಲೋಡ ಇಲ್ಲಿ ತಲೆಗೆ ಹಾಕೊಳ್ಳೋಂತ ನೆಲಕ್ಕೆಲ್ಲ ಇನ್ನೂ ರೋಗ ಹತ್ಕೊಬಿಡ್ಲಿ ಅಂತ. ಯಾಕೆ ನೀನು ಒಂದು ಹೆಂಗೆ ಎಸ್ಬೋಟ್ ಬಂದಿದ್ದ ನಾನು ನೆಲದ ಮೇಲೆ ನಾನು ಹಾಕೊಳ್ಳಲ್ಲ. ತಲೆಲ್ಲ ರೋಗ ಹತ್ಕೊತದೀಗ ನನಗೆ. ಗಾಡಿ ಕೀ ನೋಡು ಆಯ್ತು. ಯಾಕೆ ಹಿಂಗೆ ಆಡ್ತಾ ಇದೆಯಾ ಗೈಸ್? ಇವನೇ ಹಿಂಗೆ ಮುಚ್ಕತಿಯ ನೋಡು. ಈ ನಾಚಿಕೆ ಸ್ವಲ್ಪ ನಾಚಿಕೆ ಸ್ವಭಾವ. ಧೂಳು ಎಲ್ಲ ಬಾಯಿಗೆಲ್ಲ ಹೊಟ್ಟೈತಿ ಇವ್ರಿಗೆ. ಇವ್ನು ನೋಡಿ ಬಾಯಲ್ಲಿ ಉಗಿತಾನೆ. ಬಸ್ಸು ಫುಲ್ ಧೂಳಿಲ್ಲ ಗೈಸ್.
ಇವಾಗ ಎಂಟ್ರಿ ಆಗಿದ್ದೀವಿ ಬಿಆರ್ ಹಿಲ್ಸ್ಗೆ. ಗಾಡಿ ಎಲ್ಲೂ ನಿಲ್ಸೋಕ್ಕಿಲ್ಲ. ಸೇಮ್ ಬಂಡೀಪುರದಲ್ಲಿ ಹಿಂಗೆ ಆಗಿ ಎಲ್ಲೂ ಹಂಗೇನೆ ಗೈಸ್. ಇದು ಬೇರೆ ಥರ ಮಂಕಿ. ಇದು ನಮ್ಮ ಕರ್ನಾಟಕದಲ್ಲಿ ಇದೆಯಲ್ಲ ಆ ಥರ ಅಲ್ಲ. ಇದು ಈ ನಾರ್ತ್ ಸೈಡಲ್ಲಿ ಬರುತ್ತಲ್ಲ ಆ ಥರ ಮಂಕಿ. ಎಲ್ಲ ಹೊಟ್ಟೋಯ್ತು ಅಲ್ಲಿ ಬಿಸಿಲಿಗೆ ಫೋನಲ್ಲಿ ಕಾಣ್ತಾ ಇಲ್ಲ. ಗೈಸ್ ಇದೆ ಫಸ್ಟ್ ಟೈಮ್ ಬರ್ತಾರೋದು ನಾನು ಬಿಆರ್ ಹಿಲ್ಸ್ಗೆ. ಇಲ್ಲಿವರೆಗೂ ಒಂದು ಸರಿನೂ ಬಂದಿಲ್ಲ. ಡೆನ್ಸ್ ಫಾರೆಸ್ಟು ಸಕ್ಕದಾಗೈತೆ, ಬಟ್ ಏನೂ ಸ್ಪಾಟ್ ಆಗಿಲ್ಲ. ಆ ಸೈಡೆಲ್ಲ ಬಿಸಿಲಲ್ವಾ, ಇದೆಲ್ಲ ಒಣಗೋಗ್ಬಿಡ್ತದೆ. ಬಿಸಿಲು ಟೈಮಲ್ಲೇ ಕಷ್ಟ ಇದೆಲ್ಲ. ಈ ವಿಂಟರು ಇಲ್ಲಾಂದರೆ ಈ ಮಳೆಗಾಲದಲ್ಲಿ ಬಂದರೆ ಹೆಂಗೆ ಕಾಣ್ತಾ ಇರ್ತದೆ ಅಂದರೆ ಫುಲ್ ಗ್ರೀನರಿ. ಇವಾಗ ಸ್ವಲ್ಪ ಒಣಗೋಗಿರೋ ಥರ ಕಾಣ್ತಾ ಇದೆ, ಬಟ್ ಅವಾಗೆಲ್ಲ ಇವನ ಹುಡುಕಿದ್ದು ಬ್ಲ್ಯಾಕ್ ಪ್ಯಾಂಥರ್. ಅದು ಜಿಂಕೆಗೆ ಬ್ಲ್ಯಾಕ್ ಪ್ಯಾಂಥರ್ ಕಾಣುತ್ತೆ. ಗೈಸ್ ಹೋಟ್ಲಿಗೆ ಬಂದಿದ್ದೀವಿ ತಿಂಡಿ ತಿನ್ನೋಕ್ಕೆ. ಹುಡುಕಿ ಸಾಕಾಯಿತು. ಇವಾಗ ಸಿಕ್ಕೈತೆ ಬೆಟ್ಟದ ಮೇಲೆ. ನೋಡೋದ ಏನು ಆರ್ಡ್ರ್ ಮಾಡ್ತೀವಿ ಗೊತ್ತಿಲ್ಲ. ನೋಡೋದ ಸೌತ್ ಇಂಡಿಯನ್ನ ಜಾಸ್ತಿ ತಿಂದರೆ ಸೌತ್ ಇಂಡಿಯನ್ನ ತಿಂತೀವಿ. ಲೆಟ್ಸಿ. ಬಾತ್ ಆರ್ಡ್ರ್ ಮಾಡಿದ್ದೀವಿ, ಚೆನ್ನಾಗೈತೆ. ಇವನು ಬಾತಿಂದವನು. ಇವಾಗ ದೋಸೆ ಬಂದು ನೆಕ್ಸ್ಟ್ ಇನ್ನೊಂದು ಪ್ಲೇಟ್ ದೋಸೆ ಆರ್ಡ್ರ್ ಮಾಡಬೇಕು. ನೋಡೋ ದೋಸೆ ಚೆನ್ನಾಗೈತೆ ಹೇಳೋ. ಚೆನ್ನಾಗೈತಾ? ಓಕೆನಾ? ಸದ್ಯ ಬಾತ್ ತಗೊಂಡಿದ್ದೀವಿ. ಗೈಸ್ ನೋಡಿ ತಲೆಗೆ ಹೆಂಗೆ ಹಾಕೋನು. ಇದೆಲ್ಲ ಕೆಳಗೆ ಬಿದ್ದಿರೋದಲ್ಲ, ತಲೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಇವನಿಂದ. ಹಿಂದೆ ಒಂದು ಹೋಟೆಲ್ ಸಿಕ್ಕಿದ್ದು, ಹೋಟೆಲ್ಗಳೇ ಇಲ್ಲ. ಲೋ ಇದು ಹಿಡ್ಕೊಳ್ಳೋ ಹೆಲ್ಮೆಟ್ ಹಾಕೋತೀನಿ, ಟ್ಯಾನ್ ಆಗ್ಬಿಡ್ತೀನಿ ಇಲ್ಲ ಅಂದರೆ. ಗೈಸ್ ವ್ಯೂ ತೋರಿಸ್ತೀನಿ ಇಲ್ಲಿಂದ. ವ್ಯೂ ತೋರ್ಸ ಹೆಂಗೈತೆ ನೋಡಿ ವ್ಯೂ. ಅಲ್ಟಿಮೇಟ್ ವ್ಯೂ ಮಾತ್ರ ಎಷ್ಟೊಂದು ಕ್ಲಿಯರಾಗಿ ಕಾಣಲ್ಲ ಫೋನಲ್ಲಿ, ಬಟ್ ವ್ಯೂ ಮಾತ್ರ ಐತೆ. ಇವಾಗ ಸ್ಲಿಪ್ಪರೆಲ್ಲ ಹಿಂಗೆ ತುರ್ಕವ್ರೆ. ಹಂಗೆ ಹಿಡ್ಕೋ ಅದು ಅಪ್ಪದು. ನಿಮಿಷ ಇರು ಅಮ್ಕ ಈಚೆನೆ ಬಂದು ಅಲ್ಲಿ ನೀನು ಏನು ನೀನು 5 ಹಿಡ್ಕೊಂಡಿ. ನೀನು ಹಿಡ್ಕೊಬರ ಇಲ್ಲ ಹ್ಯಾಂಡ್ ಲಾಕ್ ಮಾಡ್ತೀನಿ. ಇವಾಗ ರೀಚ್ ಆದ್ವಿ. ಇವಾಗ ಬೆಟ್ಟ ಹತ್ತೋದಿದ್ದೀವಿ. ಯಪ್ಪ ಕಾಲೆಲ್ಲ ನೋಯ್ತೈತೆ, ಸ್ಟೆಪ್ಸ್ ಎತ್ತಾಗೈತಲ್ಲ. ನೋಡಿ ಎಷ್ಟು ಬೇಗ ಆಗ್ತದ ನೀನು. ಲವ್ ಗೈಸ್ ಇದೆ ಬೆಟ್ಟದ ಎಂಟ್ರೆನ್ಸು. ಒಳಗಡೆ ವಿಡಿಯೋ ಮಾಡೋಂಗಿಲ್ಲ ಅನ್ಸುತ್ತೆ. ನೋಡೋದ ಟೆಂಪಲೇ ಓಪನ್ ಆಗಿಲ್ಲ. ಇದೆ ನಾವೇ ಬೇಗ ಬಂದ್ಬಿಟ್ವಾ. ಎಷ್ಟು ಟೈಮು? 10 ಗಂಟೆ. ಇನ್ನು ಹಾಫ್ ಆನ್ ಅವರ್ ಕಣ. 10:30 ಗಂಟೆ ಕಣ. 10:30 ಅಂಕಲ್ ಅಂದ್ರಲ್ಲ ಒಬ್ಬರು. 10:30. ಎಷ್ಟು ಗಂಟೆ ಇವಾಗ? 10 ಗಂಟೆ. 10. ಇದು ವಿಷ್ಣು ಟೆಂಪಲ್ಲು ನೋಡಿ ಹೆಂಗೈತೆ. ಇದು ಎಂಟ್ರೆನ್ಸ್ ಇನ್ನೂ ಓಪನ್ನೇ ಆಗಿಲ್ಲ. ನಾವು ವ್ಯೂ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ. ವ್ಯೂ ಮಾತ್ರ ಕ್ರೇಜಿ ನೋಡಿ ಹೆಂಗೈತೆ ವ್ಯೂ. ಇದು ಒಳ್ಳೆ ಊಟಿ ಥರ ಇಲ್ವಾ? ಊಟಿ ಥರ. ಆ ಸೈಡ್ ಹೋಗೋದ ನಾವು, ಆ ಸೈಡು. ಹುಡುಗಿರವ್ರೆ ಅಂತ. ಬೆಟ್ಟಗಳು ನೋಡಿ ಹೆಂಗೈತೆ, ಸಕ್ಕತ್ತಾಗೈತೆ ಮಾತ್ರ ಬೆಟ್ಟಗಳು. ನೀನು ಹುಡುಗಿರ್ಕೊಂಡ್ರೆ ಆ ಥರ ಎಲ್ಲ ಕರೆ. ನಿಮ್ಮ ಅಣ್ಣ ಬಂದಿರೋದು ಹುಡುಗಿರು. ಎಗ್ರ ನಾನೇನು ಎಗರ್ತೀನಿ ಒಂದು ಸೆಕೆಂಡ್ಗೆ. ಎಗ್ರು ಇದು ಯಾಕೆ ಎದುರ್ಕತೈತಿ ಎಗ್ರು? ಆ ಸೈಡಲ್ಲಿ ಏನು ಕೆಲವು ಅದೇನು ಕಾಣೋದೇ ಅಲ್ಲೇ ಮಂಜು. ಎಗ್ರು ಬಾರು. ಇಲ್ಲಿ ಹುಡುಗಿರ್ ನೋಡಕ್ ಬಂದವನೇ ಕಚಡನು ನಮ್ಮ ಮಗ. ನನ್ನ ಬರಬೇಡ ಅಂದ್ಬಿಟ್ಟು ಇವನೇ ಬಂದವನೇ. ಹುಡುಗಿರ್ ನೋಡ್ಕೊಬಿಡವ ಅಂತ ನೋಡಿ ಹೆಂಗವನೇ. ಇಲ್ಲಿ ನೋಡಿಲಿ ಒಂದ್ಸರಿ ನೋಡ ಇಲ್ಲಿ. ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್. ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ. ನೋಡು ಪೆದ್ದ ಇವನು. ಹೇಳೋ ಗೈಸ್, ಇವನು ಹಾಕೊಂಡ್ರೆ ನನ್ನ ವಿಡಿಯೋ ಓಡುತ್ತಂತೆ. ಕಾಲು ತೊಳ್ಕೊಳು. ಅವನೇ ಹೇಳ್ತಿರೋದು ಎಲ್ಲ ಗೈಸ್. ಯಾಕೆ ಮುಚ್ಕತ ಇದೆಯಾ? ಇನ್ಸ್ಟೆಂಟ್ ಫೋಟೋ ಅಂತ ಐತಲ್ಲ, ಅಲ್ಲಿ ತಗ್ಸ್ಕೊಳ್ಳೋದ ಬಾ. ಮೆಮೊರೀಸ್ ಆಗಿ ಇಟ್ಕೊಳ್ಳೋಣ. ಮೆಮೊರಿ ಮಾಡಿಲಿ. ದೊಡ್ಡ ಅಲ್ಲಿ 30 ರೂಪೀಸ್ ಐತಲ್ಲ ಕೊಡಿಲಿ. ನನ್ನ ಮಗನೇ ನಂದು ಎತ್ಕೊಂಡಿದ್ಯಲ್ಲ 30 ರೂಪೀಸು ಸಿಗತ್ತೆ. ಅಷ್ಟೇ ಟಿಕೊಂಬೋಗು. ಹುಲಿ ಜೊತೆ ಫೋಟೋ ತೆಗ್ಸ್ಕೊಂತ ಶಿಷ್ಯ ನಿನಗೆ. ಹುಲಿ ಜೊತೆ ಗೈಸ್ ವ್ಯೂ ನೋಡಿ ಹೆಂಗೈತೆ.
ಮಾಡ್ಬೇಕಾ? ತೆಗಿಯೋದು ಫೋಟೋ ತೆಗಿಬೇಕಾ? ಇಯರ್ಫೋನ್ ತೆಗಿಯೋ. ಏನಕ್ಕೆ ಹೇಳು? ಎಂತ ಹೆಂಗ್ ತೆಗಿಬೇಕು? ದರ ಚೆನ್ನಾಗಿ ಬರ್ಬೇಕಾ? ಯಾರು ನಿಂತ್ಕೋತೇನೆ ಇಲ್ಲ. ಹಿಂದೆ ಹೋಗು ಶಿಷ್ಯ, ಇಷ್ಟು ಹತ್ರದ ತೆಗಿ. ಏನಕ್ಕೆ ಅಸ್ಥೆಟಿಕಾ? ಡೋಮ ಗೈಸ್, ಕಾದಿ ಸಾಕಾಯ್ತು. ಓಪನ್ನೇ ಆಗಿಲ್ಲ ಇನ್ನೂ 1 ಅವರ್ ಬೇಕಂತ ಓಪನ್ ಆಗೋಕ್ಕೆ. ಹಂಗೆ ಈಚೆನೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಕುಂಕುಮ ಇಟ್ಕೊಂಡು. ಸ್ವಲ್ಪ ಈಚೆ ಬೇರೆ ಹೋಗ್ಬೇಕು, ಟೈಮ್ ಆಗಿಬಿಡುತ್ತೆ. ಗೈಸ್, ಇದೊಂದು ದೇವಸ್ಥಾನ ಓಪನ್ ಆಗೈತೆ, ಬಟ್ ಇದು ಇನ್ನೂ ಪೂಜೆ ಎಲ್ಲ ಮಾಡೋಕ್ಕೆ ಇನ್ನೂ 1 ಅವರ್ ಬೇಕಂತೆ. ಹಾಲ್ಗಿಲ್ಗೆ ಹಾಕಕ್ಕೆ ಹೊಡಿತೀನಿ ಅಂತ ಇದೆಲ್ಲ ಸಿಗಪಡಿನ. ಯಾಕೋ ಮನೆಗೆ ಬೇಕು ಅಂತ ಹಾಲ್ಗೆ ಹಾಕಕ್ಕೆ ಹೊಡಿತೀನಿ ಅಂತ ಸಿಗಪಡಿ. ನಾನು 50 ರೂಪಾಯಿ ಕೊಡ್ನಲ್ಲಿ ಏನು ಮಾಡಿದೆ? ತಿನ್ಕೊಂಡ ಟಿಕೆಟ್ ತಗೊಳ್ಳಿಲ್ವಾ? ಇನ್ನೂ 20 ರೂಪಾಯಿ 30 ರೂಪಾಯಿ ಐತೆ. 30 ರೂಪಾಯಿ ಸೀಗೆ ಪುಡಿ ಹಾಲ್ಗೆ ಹಾಕಕ್ಕೆ ಹೊಡಿತೀನಿ ಅಂತ ನಾನು. ಏನು ಬೇಕು? ಜ್ಯೂಸ್ ಬೇಕಾ? ಒಂದು ಮಾಜಾ ತಗೋ. ಅರೆ ದುಡ್ಡು ನೀ ಕೊಡು, ತಗೊಡ್ತೀನಿ. ಗೈಸ್, ಅಲ್ಲಿ ಮುಗೀತು. ಇವಾಗ ಕೇಗುಡಿಗೆ ಹೋಗ್ತಾ ಇದ್ದೀವಿ, ಎಲಿಫೆಂಟ್ ಕ್ಯಾಂಪು. ಬಟ್ ಕ್ಯಾಂಪ್ ಒಳಗೆಲ್ಲ ಹೋಗಲ್ಲ. ಇದೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ನೋಡೋಣ ಏನು ಇಷ್ಟು ಚಿಕ್ಕ ದಾರಿ ಐತೆ. ಎಷ್ಟು ಕಿಲೋಮೀಟ್ರ್ ಇಲ್ಲಿಂದ? 18 ಕಿಲೋಮೀಟರ್ಸ್ ಹೋಗ್ಬೇಕಾ? ಅದ್ರಿಗೆ 10 ಅಲ್ವನಾ? 18 ಗೈಸ್, ಇವಾಗ ಪೆಟ್ರೋಲ್ ಆಫ್ ಮಾಡ್ಕೊಂಡು ಹೋಯ್ತಾ ಇರೋದು. ಫುಲ್ಲು ಪೆಟ್ರೋಲ್ ಉಳಿಸ್ತಾ ಇದ್ದೀನಿ. ಈ ಥರ ಡೌನ್ ಇದ್ದರೆ ಆರಾಮ್ಸೆ ಹೊಟ್ಟೋಗ್ಬೋದು. ಪೆಟ್ರೋಲೇ ಹಾಕಿಲ್ಲ ಗೈಸ್, ನೋಡಿ, ಪೆಟ್ರೋಲೇ ಆನ್ ಮಾಡಿಲ್ಲ. ಆರಾಮ್ಸೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಮುಂದೆ ಗೊತ್ತಿಬಿಟ್ಯಾ ಗೈಸ್? ಕೇಗುಡಿ ಹತ್ರ ಬಂದಿದ್ವಿ, ಬಟ್ ಆನೆಗಳೇ ಇಲ್ಲ. ಎಲ್ಲ ವಾಕಿಂಗ್ ಹೊಟ್ಟೋಗ್ಬಿಟ್ಟೈತೆ. ಬಟ್ ಕಾಡಂದಿ ಮಾತ್ರ ಐತೆ. ಇಲ್ಲಿ ನೋಡಿ ವ್ಯೂ ಹೆಂಗೈತೆ. ಇಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಬೋದು. 1 ಅವರ್ 2 ಅವರ್ ಆರಾಮ್ಸೆ ಫ್ಯಾಮಿಲಿ ಜೊತೆ ಬಂದರೆ. ಇಲ್ಲಿ ಕಾಡಂದಿ ಒಂದು ಇಲ್ಲೊಂದು ಕೋತಿ, 2 ಕಾಡಂದಿ ಇಲ್ಲೇ ಓಡಾಡ್ತೈತೆ. ಇದು ಗುದ್ದುಬಿಡ್ತದೆ ಕಣ, ಸರಿ ಇಲ್ಲ ನೋಡಕ್ಕೆ ಮಾತ್ರ ಹಂಗೆ. ಎಲಿಫೆಂಟ್ ಕ್ಯಾಂಪ್ ಹೋಗವ ಅಂತ ಅನ್ಕೋತಾ ಇದ್ವಿ, ಬಟ್ ಎಲಿಫೆಂಟ್ ಕ್ಯಾಂಪ್ ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗೈತಂತೆ. ಇವಾಗೇನು ಮಾಡೋಕ್ಕಾಗಲ್ಲ. ಮೊಬೈಲಲ್ಲಿ 3% ಐತೆ ಚಾರ್ಜು. ಆಗ ಮನೆಗೆ ಹೋಗೋದ ಗೈಸ್. ಇವಾಗ ರೆಸ್ಟ್ ಮಾಡೋಕ್ಕೆ ಸ್ವಲ್ಪ ಕೂತಿದ್ದೀವಿ. ಆಮೇಲೆ ಎಲಿಫೆಂಟ್ ಕ್ಯಾಂಪ್ಗೆ ಹೋಗೋಕ್ಕಾಗಿಲ್ಲ. ಇಲ್ಲೇ ಸುಮ್ಮನೆ ನೇಚರ್ ವ್ಯೂ ಮಾಡ್ತಾ ಇಲ್ಲೇ 1 ಅವರ್ ಒಂದು ಸ್ವಲ್ಪ ಸ್ಪೆಂಡ್ ಮಾಡಿ 1 ಅವರ್ ಇಲ್ಲ 1/2 ಅವರ್ ಆಮೇಲೆ ಇಲ್ಲಿಂದ ಬಿಡ್ತೀವಿ. ಇಲ್ಲಿ ಹೆಂಗೈತೆ ವ್ಯೂ, ಇಲ್ಲಿ ಇಷ್ಟು ಖಾಲಿ ಗೈಸ್. ಇದು ವ್ಯೂ, ಇಲ್ಲಿ ಕೂತಿರೋದು ನಾವು. ಗಾಡಿ ಓಡಿಸಿ ಸುಸ್ತಾಗ್ಬಿಟ್ಟೈತೆ. ಒಂದು ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಗಾಯ್ಸ್. ಇವಾಗ ಮನೆಗೆ ರೀಚ್ ಆಗಿದ್ದು. ಫೋನಲ್ಲಿ ಚಾರ್ಜರ್ ಇಲ್ಲ, ಪವರ್ ಬ್ಯಾಂಕು ತೊಗೊಂಡೋಗಿಲ್ಲ. ಪವರ್ ಬ್ಯಾಂಕ್ ಬೇರೆ ಹಾಳೋಗ್ಬಿಟ್ಟೈತೆ, ಹೊಸ ತೊಗೋಬೇಕು. ಇವಾಗ ಚಾರ್ಜ್ಗೆ ಹಾಕಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಪೀಸ್ ಔಟ್, ಬಾಯ್. ಫುಲ್ ಸ್ಟ್ರೈನ್ ಆಗ್ಬಿಡೈತೆ ನನಗಂತೂ ಮೊಬೈಲ್ ಓಡಿಸಿ.